ಉಪ್ಪಿಟ್ಟು ಉಪ್ಪಿಟ್ಟು ಇಷ್ಟ ಇಲ್ಲಾರ್ದು ಉಪ್ಪಿಟ್ಟು ಓಕೆ. ಇಷ್ಟ ಪಡದೇ ಇರುವಂತ ನಾಷ್ಟ ಉಪ್ಪಿಟ್ಟು ಓಕೆ. ಇಷ್ಟ ಆಗದೆ ಇರೋದು ಉಪ್ಪಿಟ್ಟೆ. ಎಲ್ರು ಉಪ್ಪಿಟ್ಟು ಅಂತಿದ್ದಾರೆ. ಓಕೆ, ನಿಮ್ಗೆ ಇಷ್ಟ ಆಗದೆ ಇರುವಂತ ನಾಷ್ಟ ಯಾವುದು? ನಾವು ಹಿಂಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಉಪ್ಪಿಟ್ಟು ಇಷ್ಟ. ಓಕೆ, ನೋಡಿದ್ರಲ್ಲ, ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ಅವರಿಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾಂತೇಶ್. ಇವತ್ತು ಈ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಒಂದು ಸಾಂಗ್ನ ಮಾಡಿದ್ದೀನಿ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದು ರಿವ್ಯೂನ ಜನರಿಗೆ ಕೇಳಿ, ರಿಲೀಸ್ ಆಗೋಕ್ಕೂ ಮುಂಚೆ ಜನರಿಗೆ ಕೇಳಿ ಯಾವ ತರ ರಿವ್ಯೂ ಕೊಡ್ತಾರೆ ಅನ್ನೋದನ್ನ ನಾನು ನೋಡ್ಬೇಕಾಗೈತಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಬರೀ ಇಲ್ಲಿ ಜನ ಅದಾರ, ಇಲ್ಲಿ ಕುತ್ಕೊಂಡ್ರ ಒಂದಿಷ್ಟು ಜನ. ಸೊ ಅವ್ರದ್ದು ರಿವ್ಯೂ ಕೇಳೋಣ. ಓಕೆ, ಸಾಂಗ್ನ ಕೇಳ್ಸೋಣ, ಕೇಳಿಸಿ ರಿವ್ಯೂ ತಗೊಳ್ಳೋಣ. ನನ್ನ ಹೆಸರು ಕಾಂತೇಶ್ ಅಂತ. ಸ್ವಲ್ಪ ವಿಡಿಯೋ ಮಾಡ್ತಿದ್ವಿ, ಏನು ಅನ್ಕೊಳಕ್ ಹೋಗ್ಬೇಡಿ. ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆ, ಏನ್ ಪ್ರಶ್ನೆಗಳಂದ್ರೆ, ನಿಮ್ಮ ಮನೇಲಿ ನಾಷ್ಟದ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ. ಸೊ ಅದಾದ್ಮೇಲೆ ನಿಮ್ಗೊಂದು ಸಾಂಗ್ ಕೇಳಿಸ್ತೀನಿ. ನೀವು ಆ ಸಾಂಗ್ ಕೇಳಿದ್ಮೇಲೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ರಿವ್ಯೂನ ಹೇಳ್ಬೇಕು ನನಗೆ. ಓಕೆನಾ? ಇಷ್ಟ ಪಡದೇ ಇರುವಂತ ನಾಷ್ಟ ಉಪ್ಪಿಟ್ಟು. ಇಷ್ಟ ಇಲ್ಲಾರ್ದು ಉಪ್ಪಿಟ್ಟು ಓಕೆ. ಇಷ್ಟ ಆಗದೆ ಇರೋದು ಉಪ್ಪಿಟ್ಟೆ. ಎಲ್ರು ಉಪ್ಪಿಟ್ಟು ಅಂತಿದ್ದಾರೆ. ಓಕೆ, ನಿಮಗೆ ಒಂದ್ ಸಾಂಗ್ ಕೇಳಿಸ್ತೀನಿ, ಹೆಂಗ್ ಅನ್ಸುತ್ತೆ ಆನೆಸ್ಟ್ ಆಗಿ ರಿವ್ಯೂ ಕೊಡಿ. ಓಕೆ, ಹಂಗೆ ಹೇಳ್ಬೇಕು ಅಂತೀನಿಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಓಕೆನಾ? ಓಕೆ, ಇವಾಗ ಅವರು ಸಾಂಗ್ ನ ಕೇಳ್ತಿದ್ದಾರೆ. ಅವ್ರು ಪೂರ್ತಿ ಕೇಳಿ ಮುಗಿಸೋ ತನಕ ನಾವು ಸ್ವಲ್ಪ ವೇಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದು ಸಾಂಗ್ ಸ್ವಲ್ಪ ಕಾಮಿಡಿ ಇದೆ, ಫುಲ್ಲು ಕಾಮಿಡಿ. ಓಕೆ, ಮತ್ತೆ ಇನ್ನೊಂದ್ ಬಂದ್ಬಿಟ್ಟು ಈಗ ಏನ್ ಫಸ್ಟ್ ಕ್ವಶನ್ ಕೇಳಿದ್ರಲ್ಲ, ಓಕೆ, ಆ ಕ್ವಶನ್ ಮೇಲೆ ಹಾಡು ಬರ್ದಿದ್ರು. ಓಕೆ, ಇದು ಸಾಹಿತ್ಯ ಸ್ವಲ್ಪ ಯುನಿಕ್ ಆಗಿದೆ, ತುಂಬಾ ಚೆನ್ನಾಗಿ ಯುನಿಕ್ ಆಗಿದೆ. ಓಕೆ, ನಿಮ್ಗೆಲ್ಲ ಮ್ಯೂಸಿಕ್ ಎಲ್ಲ ಹೆಂಗ್ ಅನ್ಸುತ್ತೆ? ಮ್ಯೂಸಿಕ್ ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್. ಆಮೇಲೆ ಗಮಕ ಎಲ್ಲ ಮಾಡಿದಾರಲ್ಲ, ತುಂಬಾ ಎಕ್ಸ್ಟ್ರಾರ್ಡಿನರಿ. ಸಿಂಗಿಂಗ್ ಎಲ್ಲ ಹೆಂಗ್ ಅನ್ಸುತ್ತೆ? ಸಿಂಗಿಂಗ್, ವಾಯ್ಸ್, ಬೇಸ್ ತುಂಬಾ ನೈಸ್ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ತುಂಬಾ ಜಿಗ್ ಅಂದ್ರೆ ಈಗ ಎಲ್ಲ ಹಿಪ್ ಹಾಪ್ ಸಾಂಗ್ ಬರುತ್ತಲ್ಲ, ಆ ತರ ಇಲ್ಲ. ಸಿಂಪಲ್ ಆಗಿ ಹೋಗಿದೆ, ತುಂಬಾ ಚೆನ್ನಾಗಿದೆ. ಅಜ್ಜಿ ಅಂತ ಹಿಡಿದು ಸೀನಿಯರ್ ಅಂತ ಹೇಳಿದ್ರು, ಸಣ್ಣ ಮಕ್ಕಳು ಅಂತ ಹೇಳಿದ್ರು, ಎಲ್ಲರಿಗೂ ರೀಚ್ ಆಗುತ್ತೆ. ಹಾಗಾಗಿ ಒಳ್ಳೆ ಸಾಂಗ್. ಓಕೆ, ತುಂಬಾ ಒಳ್ಳೆ ಸಾಂಗ್. ಓಕೆ, ಥ್ಯಾಂಕ್ ಯು. ವಾಯ್ಸ್ ಬೇರೆ ತುಂಬಾ ಚೆನ್ನಾಗಿ ಕೊಟ್ಟಿದೆ. ಹೌದಾ? ಓಕೆ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ರೇಣುಕಾ ಆರ್ಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಸರ್, ನೀವು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ರೇಣುಕಾ ಆರ್ಟ್ಸ್ ಸೇರಿ ಕೂಡ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ, ನನ್ನ ಹೆಸರು ಕಾಂತೇಶ್ ಅಂತ. ನಿಮ್ ಜೊತೆ 2 ನಿಮಿಷ ಮಾತಾಡ್ಬೋದಾ? ಓಕೆ, ನಿಮ್ಗೆ ಇಷ್ಟ ಆಗದೆ ಇರುವಂತ ನಾಷ್ಟ ಯಾವುದು? ಇಷ್ಟ ಆಗದಿರ ದೋಸೆ ಇರುತ್ತೆ, ಪೂರಿ ಇರುತ್ತೆ, ಉಪ್ಪಿಟ್ಟು, ಪಲಾವ್, ಹಿಂಗೆ. ಇಷ್ಟ ಆಗಲ್ಲ. ಉಪ್ಪಿಟ್ಟು ಇಷ್ಟ. ಓಕೆ, ನೋಡಿದ್ರಲ್ಲ, ಉಪ್ಪಿಟ್ಟು ಇಷ್ಟ ಆಗಲ್ಲ ಅಂತ ಅವರಿಗೆ. ಸೊ ಇವಾಗ ಅದ್ರ ಮೇಲೆ ಒಂದ್ ಸಾಂಗ್ ಮಾಡಿದೀನಿ. ಓಕೆ, ನಿಮ್ಗನ್ ಕೇಳಿಸ್ತೀನಿ. ಓಕೆ, ಇವಾಗ ಕೇಳಿ ಆ ಸಾಂಗ್ ನ, ಹೇಗ್ ಅನ್ಸುತ್ತೆ ಅಂತ ರಿವ್ಯೂ ಕೊಡಿ ನನಗೆ. ಓಕೆನಾ? ಸೊ ಅವರು ಸಾಂಗ್ ನ ಕೇಳ್ತಿದಾರೆ. ಸೊ ಲೆಟ್ ಅಸ್ ವೇಟ್, ಅವರು ರಿವ್ಯೂ ಕೊಡೋ ತನಕ ನಾವು ವೇಟ್ ಮಾಡೋಣ. ಇವಾಗ ಸಾಂಗ್ ನ ಕೇಳಿದ್ರಿ, ನಿಮ್ಗೆ ಏನ್ ಅನ್ಸ್ತು? ಇಲ್ಲ, ಸಾಂಗ್ ಲಿರಿಕ್ಸ್, ಆಮೇಲೆ ಕಂಪೋಸಿಷನ್, ಆಮೇಲೆ ಲೈನ್ಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ. ಓಕೆ, ಆಕ್ಚುಲಿ ಇದು ಉಪ್ಪಿಟ್ಟು ಡೈಲಿ ಮಾಡೋರಿಗೆ ಕಳಿಸಿದ್ರೆ ಇನ್ನೂ ಒಳ್ಳೇದಿರುತ್ತೆ. ಯಾಕಂದ್ರೆ ಇಷ್ಟೊಂದು ವೆರೈಟೀಸ್ ಇದಾವ ಓಕೆ, ನಾಷ್ಟದಲ್ಲಿ. ಬಟ್ ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಜಾಸ್ತಿ ಪ್ರಿಪೇರ್ ಉಪ್ಪಿಟ್ಟು ಮಾಡ್ತಾರ ಅನ್ಸುತ್ತೆ. ಬಟ್ ನಾವು ಚಿಕ್ಕವರಿದ್ದಾಗ ಎಲ್ಲ ಅದೇ ಉಪ್ಪಿಟ್ಟು ಜಾಸ್ತಿ ಮಾಡ್ತಿದ್ರೆ. ಬಟ್ ನಾವು ಇವಾಗ ದೊಡ್ಡವರಾದಂಗ ಅದೆಲ್ಲ ಬಿಡ್ಸೇ ಬಿಟ್ಟಿದ್ದೀವಿ ಮನೇಲಿ ಮಾಡೋದು. ಓಕೆ, ಆಲ್ಮೋಸ್ಟ್ ಚೆನ್ನಾಗ್ ಮಾಡಿದಾರೆ ಸಾಂಗ್ ಎಲ್ಲ. ನಿಮ್ಗೆಲ್ಲ ಕಂಪೋಸಿಷನ್ ಎಲ್ಲ ಹೆಂಗ? ಇಲ್ಲ, ಲೈಕ್ ಆಯ್ತು. ಆಮೇಲೆ ಒಳ್ಳೆ ಸಿನಿಮಾ ಹಾಡ್ತಾರ ಫೀಲ್ ಬರುತ್ತೆ. ಅದೇ ಸಿನಿಮಾದಲ್ಲಿ ಲಿರಿಕ್ಸ್ ಯಾವ ತರ ಇರುತ್ತಲ್ಲ, ಕಂಪೋಸಿಷನ್, ಮ್ಯೂಸಿಕ್, ಆಮೇಲೆ ಅದ ಕನ್ವರ್ಸೇಷನ್, ಆಮೇಲೆ ಫ್ಲೂಯೆನ್ಸಿ, ಸಾಂಗ್ ಪ್ರೊನೌನ್ಸಿಯೇಷನ್ ಎಲ್ಲ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಇದು ಉಪ್ಪಿಟ್ಟು ಸಾಂಗ್ ರೇಣುಕಾ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತಂತೆ. ನೀವೆಲ್ಲ ಅದು ಕೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ, ಆಮೇಲೆ ಸಪೋರ್ಟ್ ಮಾಡ್ರಿ ಈ ತರ ನ್ಯೂ ಸಾಂಗ್ಸ್ ಎಲ್ಲ ಮಾಡೋರ್ಗೆ. ಥ್ಯಾಂಕ್ ಯು, ನಿಮ್ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಕ್ಕಿದೆ ನಮಗೆ. ಥ್ಯಾಂಕ್ ಯು ಸೊ ಮಚ್. ಅಪ್ಲೋಡ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ರೇಣುಕಾ ಆರ್ಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನೋಡೋಣ ರಿಲೀಸ್ ಆದ್ಮೇಲೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಜನ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ವೇಟ್.